ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ಬದುಕೋಣ. ನಮ್ಮ ಸಂವಿಧಾನ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಹಕ್ಕುಗಳು ನೀಡಿದೆ. ಸಚಿವ ಈಶ್ವರ್ ಖಂಡ್ರೆ. 29-30ರಂದು 46ನೇ ಶರಣಕುಮಠ ಅನುಭವ ಮಂಟಪ ಉತ್ಸವ ಜರುಗಲಿದೆ. ಈಶ್ವರ್ ಖಂಡ್ರೆ. ಬೀಜ ಮಸೂದೆ 2025 ಮತ್ತು ಕಾರ್ಮಿಕ ಸಂಹಿತೆಗಳ ವಿರೋಧಿಸಿ ರೈತ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ. ಧರ್ಮದ ಆಧಾರದ ಮೇಲೆ ದೇಶ ವಿಭಜಿಸುವ ಕಾರ್ಯ ಸಲ್ಲದ್ದು. ಮಾವಳ್ಳಿ ಶಂಕರ್. ಬೀದರ್ ನಗರದ ಲಾಡ್ಗೆರೆಯ ಮಹಿಳೆಯರ ಬೇಡಿಕೆಯನ್ನು ಈಡೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಬಕಾರಿ ಅಧಿಕಾರಿಗೆ ಫೋನ್ ಹಾಯಿಸಿ ಸರಾಯಿ ಅಂಗಡಿಯನ್ನು ಅಲ್ಲಿಂದ ಸ್ಥಳಾಂತರಿಸಬೇಕೆಂದು ಖಡಕ್ ಆಗಿ ಸೂಚಿಸಿದರು. ಸುದ್ದಿಯ ವಿವರಗಳು. ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ಬದುಕೋಣ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಅವರು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂವಿಧಾನ ಪೀಠಿಕೆ ಪ್ರತಿಯನ್ನು ಬೋಧಿಸಿ ಮಾತನಾಡಿದ್ದರು. ನಮ್ಮ ಸಂವಿಧಾನ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಹಕ್ಕುಗಳು ನೀಡುವುದರ ಮೂಲಕ ಪ್ರತಿಯೊಬ್ಬರೂ ಸಮಾಜದಲ್ಲಿ ಸಮಾನರಾಗಿ ಬಾಳುವಂತೆ ಹಾಗೂ ವ್ಯಕ್ತಿ ಗೌರವ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕ ಸೇರಿದಂತೆ ಇತರೆ ಎಲ್ಲ ರೀತಿಯ ಸಮಾನ ಅವಕಾಶ ಹಾಗೂ ಮತದಾನದ ಹಕ್ಕು, ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ನಮ್ಮ ಸಂವಿಧಾನ ಕಲ್ಪಿಸಿದೆ ಎಂದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮದೇ ಆದ ಕಾನೂನು ರೂಪಿಸುವ ಸಂವಿಧಾನ ಇರಲಿಲ್ಲ. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದ ಮೇಲೆ ಒಂದು ಪರಿಪೂರ್ಣ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. 1946ರಲ್ಲಿ ಮೊದಲ ರಚನಾ ಸಭೆ ನಡೆಯಿತು. ನಂತರ 1947 ಆಗಸ್ಟ್ 29ರಂದು ಸಂವಿಧಾನ ಕರಡು ಸಮಿತಿ ರಚಿಸಿ ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು. ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಜಗತ್ತಿನ ಶ್ರೇಷ್ಠ ಮತ್ತು ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ನೀಡುವಲ್ಲಿ ಮತ್ತು ಯಾರು ಮೇಲು ಕೀಳು ಎನ್ನದೆ ಹಾಗೂ ವಿವಿಧ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ ಹೊಂದಿದ್ದರೂ ಕೂಡ ಎಲ್ಲರೂ ಒಂದೇ ಎಂದು ಐಕ್ಯತೆ ಸಾರುವ ಸಂವಿಧಾನ ನಮ್ಮದಾಗಿದೆ ಎಂದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬಹಳ ಬಡತನ ಹಾಗೂ ಆರ್ಥಿಕ ವ್ಯವಸ್ಥೆ ದುಸ್ಥಿತಿಯಲ್ಲಿತ್ತು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಸತತವಾಗಿ ಒಂದು ಕೈಗಾರಿಕೆ ಕ್ರಾಂತಿ, ಹಸಿರು ಕ್ರಾಂತಿ, ಸಂಪರ್ಕ ಕ್ರಾಂತಿ, ಉದ್ಯೋಗ ಸೃಷ್ಟಿ, ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಗೆ, ಬಡತನ ನಿರ್ಮೂಲನೆ ಅಂತಹ ಹಲವು ಕ್ರಮಗಳನ್ನು ಕೈಗೊಂಡು ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಜನರ ಜೀವನ ಮಟ್ಟ ಸುಧಾರಣೆ ಮಾಡಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ SC, ST ಮಕ್ಕಳಿಗೆ 31 KPS ಶಾಲೆ ಆರಂಭಿಸಲಾಗುತ್ತದೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ವಿಶೇಷವಾಗಿ ವಸತಿ ಶಾಲೆ ನಿರ್ಮಾಣ ಮಾಡಲಾಗುತ್ತಿದೆ ಹಾಗೂ ಬೀದರ್ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವಿಠಲ್ ದಸ್ಪಾಗೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸ ನೀಡಿದ್ದರು. ಇದಕ್ಕೂ ಮುನ್ನ ಸಚಿವರು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ರಥ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಹಾಗೂ ಕೃಷ್ಣ ಮೇಲ್ದಂಡೆ ಯೋಜನೆ ಅಧ್ಯಕ್ಷರಾದ ಬಾಬು ಹೊನ್ನನಾಯಕ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಾಪ್ಶೆಟ್ಟಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಪದೌಲೆ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಗೋವಿಂದ ಸ್ವಾಮಿಗಳು, ಬಂತೆ ಜ್ಞಾನಸಾಗರ್, ದಮ್ಮಕೀರ್ತಿ, ಅನಿಲ್ ಬೆಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮಕ್ಕಳು ಮತ್ತು ಇತರರು ಉಪಸ್ಥಿತರಿದ್ದರು. ಪೂಜ್ಯ ಬಂತೇಜಿ ಅವರು, ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮತ್ತು CS ಸಾಹೇಬರು, ಸಮಾಜ ಕಲ್ಯಾಣ ಇಲಾಖೆ ಯೋಗೇಶ್ವರ್ ಅವರು ಮತ್ತು ಎಲ್ಲ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಭದ್ರ ಬುನಾದಿ, ಭದ್ರಕೋಟೆ ನಮ್ಮ ದೇಶದ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ
ಇವತ್ತು ಸಂವಿಧಾನ ಜಾರಿಯಾಗಿರ್ತಕ್ಕಂಥ ಶುಭ ದಿನದಂದು ನಾಡು ದೇಶ ನಾನು ಶುಭವಾಗಲಿಕ್ಕೆ ಭದ್ರವಾಗಿ ಬಿಟ್ಕೊಂಡು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಒಂದ್ಸರಿ ಎಲ್ಲರೂ ಜೊತೆಗಿದ್ದು ನಿಜವಾಗ್ಲೂ ಇದೊಂದು ಸ್ಮರಣೀಯ ಕಾರ್ಯಕ್ರಮವಾಗಿದ್ದು ಭಾರತದ ಚರಿತ್ರೆಯಲ್ಲಿ ಅಚ್ಚಳಿಯದಂತೆ ಉಳಿದಿರುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸ್ಮರಣೀಯ ಘಳಿಗೆ ಇದಾಗಿರುತ್ತದೆ ಅಂತ ಕಾರಣಕ್ಕೆ ಬದ್ಧರಾಗಿ ಅದರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಯುವ ಜನತೆ ಪಾಲ್ಗೊಂಡಿರುವುದು ಹೆಮ್ಮೆಯ ಸಂಗತಿ. ಇದೀಗ ಸಂವಿಧಾನ ದಿನಾಚರಣೆಯ ದೀಪ ಪ್ರಜ್ವಲನೊಂದಿಗೆ ಮಾನ್ಯ ಸಚಿವರಿಂದ ಉದ್ಘಾಟನೆಗೊಳ್ಳುತ್ತಾ ಇದೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅನೇಕ ಜನ ಸ್ವಾತಂತ್ರ್ಯ ಸೇನಾನಿಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಜೈಲಿಗೆ ಹೋಗಿ ಸೆರೆಮನೆ ಅನುಭವಿಸಿ ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟ ನಂತರ ಇವತ್ತೇನು ದೇಶದಲ್ಲಿ ನಾವು ನಮ್ಮದೇ ಆದಂತ ಒಂದು ಆಡಳಿತ ನಡೆಸಬೇಕು ಅಂತೇಳಿ ಬಂಧನದಿಂದ ನಾವೆಲ್ಲ ಮುಕ್ತರಾಗಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ 1946 ಇವತ್ತು ಸಂವಿಧಾನ ರಚನಾ ಸಮಿತಿ ಇವತ್ತು ರಚನೆ ಮಾಡಿ ಸಂವಿಧಾನ ನಮ್ಮದೇ ಲಿಖಿತವಾದಂಥ ಸಂವಿಧಾನ ಮಾಡಬೇಕು ಅಂತ ಹೇಳಿ ಹೊರಟು ಸ್ವಾತಂತ್ರ್ಯ ಆದ್ಮೇಲೆ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಮೇಧಾವಿಗಳಾದಂಥ ಅತ್ಯಂತ ಎಲ್ಲಾ ಕ್ಷೇತ್ರಗಳಲ್ಲೂ ಪಾಂಡಿತ್ಯವನ್ನು ಪಡೆದಂತ ಒಬ್ಬ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ಮಾಡಿ ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಸುಮಾರು ಈ ದೇಶದ ಎಲ್ಲಾ ಪ್ರಾಂತಗಳಿಂದ ಬಂದಂತ ನಾಯಕರುಗಳೇನಿದ್ದಾರೆ ಅವರೆಲ್ಲರಿಗೆ ಪ್ರಾತಿನಿಧ್ಯ ಕೊಟ್ಟು ಸುಮಾರು 2 ವರ್ಷ 11 ತಿಂಗಳ 18 ದಿವಸ ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಏನು ಇಂಗ್ಲಿಷ್ನಲ್ಲಿ ಒಟ್ಟು 1,17,369 ಪದಗಳಿದ್ದಾವೆ. ಈ ಪದಗಳು ಉಳ್ಳಂತ ನಮ್ಮ ಸಂವಿಧಾನ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಇವತ್ತು ದೊಡ್ಡದಾದಂಥದ್ದು ಲಿಖಿತವಾದಂಥ ಒಂದು ಸಂವಿಧಾನ, ಬೃಹತ್ತಾದಂಥ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂವಿಧಾನ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಭಾರತ ದೇಶ 150 ವರ್ಷಗಳವರೆಗೆ ಬ್ರಿಟಿಷರು ಆಳದ ಮೇಲೆ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಆಗ್ತದೆ.
ಅದರಲ್ಲಿ ವಿಶೇಷವಾಗಿ ನಮ್ಮ ಇಂದಿನ ಸಂವಿಧಾನಕ್ಕೆ ತಳಹದಿ ಏನು ಅಂದರೆ 1930ರ ದಶಕದಲ್ಲಿ ಬ್ರಿಟಿಷ್ ಸರ್ಕಾರ ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತನ್ನು ಕರೀತದೆ. ಆ ದುಂಡು ಮೇಜಿನ ಪರಿಷತ್ತು 1930ರಿಂದ 32ರವರೆಗೆ ಸತತವಾಗಿ ನಡೀತವೆ. ಆ ಸಂದರ್ಭದಲ್ಲಿ ಚರ್ಚೆಗಳಾಗ್ತವೆ. ಭಾರತ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕು, ಆಡಳಿತದಲ್ಲಿ ಸುಧಾರಣೆ, ಅಲ್ಲಿನ ಪ್ರಜೆಗಳಿಗೆ ಸರ್ಕಾರದ ಸಹಾಯ, ಅಲ್ಲಿನ ಜನರು ಗೌರವದಿಂದ ಬದುಕಬೇಕಾದ್ರೆ ಶಿಕ್ಷಣದ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಇಲ್ಲಿರುವ ಎಲ್ಲ ಧರ್ಮೀಯರಿಗೆ, ಎಲ್ಲ ಜಾತಿಯ ಜನರಿಗೆ ಸಾಮಾಜಿಕ ನ್ಯಾಯ ಜೊತೆಗೆ ಆರ್ಥಿಕ ಪ್ರಗತಿ, ಶಿಕ್ಷಣ ಇದು ಎಲ್ಲರಿಗೂ ಸಿಗಬೇಕು ಅಂತ ಚಿಂತನೆ ಏನಾಗ್ತದೆ. ಈ ತಿಂಗಳ 29 ಹಾಗೂ 30ರಂದು ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 46ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಜರುಗಲಿದೆ ಎಂದು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ವಿಶ್ವ ಬಸವ ಧರ್ಮ ಅನುಭವ ಮಂಟಪ ಟ್ರಸ್ಟ್ನಿಂದ ಬಸವ ಕಲ್ಯಾಣದ ಅನುಭವ ಮಂಟಪ ಪರಿಸರದಲ್ಲಿ ಹಮ್ಮಿಕೊಂಡಿರುವ ಈ ಉತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಡಿನ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು, ಸಾಹಿತಿಗಳು, ಚಿಂತಕರು, ಗಣ್ಯರು ಸೇರಿ ಅಪಾರ ಬಸವ ಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದರು. ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯದಲ್ಲಿ 2 ದಿನದ ಉತ್ಸವಕ್ಕಾಗಿ ಅನುಭವ ಮಂಟಪ ಹತ್ತಿರದ ವಿಶಾಲ ಮೈದಾನದಲ್ಲಿ ಬೃಹತ್ ಪೆಂಡಲ್ ಹಾಕುತ್ತಿದ್ದು ಭವ್ಯ ವೇದಿಕೆ ತಲೆ ಎತ್ತುತ್ತಿದೆ. ಕಾರ್ಯಕ್ರಮದ ಉದ್ಘಾಟನೆ ಸಮಾರೋಪ ಸೇರಿ ಮಹತ್ವದ ಗೋಷ್ಠಿ, ಚಿಂತನ ಮಂಥನ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಗ್ರಂಥ ಬಿಡುಗಡೆ ಇತರ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ವಿವರಿಸಿದ್ದರು. ಬಸವಣ್ಣನವರ ತತ್ವ ವಿಚಾರಗಳು ವಿಶ್ವವ್ಯಾಪಿ ಆಗಬೇಕು. ಮಾನವ ಕಲ್ಯಾಣಕ್ಕೆ ಆಧಾರವಾಗಿರುವ ವಚನ ಸಾಹಿತ್ಯ ಜಾಗತಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ ಎಂಬ ಸದಾಶಯದಿಂದ 46 ವರ್ಷಗಳಿಂದ ಅನುಭವ ಮಂಟಪ ಉತ್ಸವ ಶರಣ ಕಮ್ಮಟವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಕರ್ನಾಟಕ ಅಲ್ಲದೆ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಸೇರಿ ನಾನಾ ಕಡೆಗಳಿಂದ ಸಹಸ್ರಾರು ಬಸವ ಭಕ್ತರು ಉತ್ಸವಕ್ಕೆ ಆಗಮಿಸಲಿದ್ದಾರೆ. ಎಲ್ಲರಿಗೂ ಊಟ ವಸತಿ ಸೇರಿ ಅಗತ್ಯ ವ್ಯವಸ್ಥೆ ಮಾಡಿದ್ದು ಇದಕ್ಕಾಗಿ ವಿವಿಧ ಸಮಿತಿಗಳು ಸಕ್ರಿಯ ಕೆಲಸ ಮಾಡುತ್ತಿವೆ ಎಂದರು. ನವೆಂಬರ್ 29ರಂದು ಬೆಳಗ್ಗೆ 9:30ಕ್ಕೆ ಗುರುಬಸವ ಪೂಜೆ, ವಚನ ಪಠಣ ಹಾಗೂ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ. ಬೆಳಗ್ಗೆ 11ರಂದು ಉತ್ಸವವನ್ನು ಆಂಧ್ರಪ್ರದೇಶ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಉದ್ಘಾಟಿಸುವರು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ, ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾರ್ಕುಡ್, ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹುಲ್ಸೂರು, ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಸಾನ್ನಿಧ್ಯ ವಹಿಸುವರು. ಕೇಂದ್ರ ಸಚಿವ ವಿ ಸೋಮಣ್ಣ ಗ್ರಂಥ ಲೋಕಾರ್ಪಣೆ ಮಾಡುವರು. ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಶಾಸಕರಾದ ಶರಣು ಸಲ್ಗರ್, ಸಂಜಯ್ ಬನ್ಸೋಡೆ, ಪಿ ಸಂಜೀವ್ ರೆಡ್ಡಿ ಇತರರು ಪಾಲ್ಗೊಳ್ಳುವರು. ಕಾರ್ಯಕ್ರಮದಲ್ಲಿ ವಿವಿಧ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಮಧ್ಯಾಹ್ನ 3ಕ್ಕೆ ಜಾಗತಿಕ ನೆಲೆಯಲ್ಲಿ ಬಸವ ತತ್ವದ ಪ್ರಸ್ತುತತೆ ಗೋಷ್ಠಿ, ಸಂಜೆ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಪ್ರದರ್ಶನ ಇದೆ ಎಂದು ತಿಳಿಸಿದ್ದರು. ನವೆಂಬರ್ 30ರಂದು ಬೆಳಗ್ಗೆ 6ಕ್ಕೆ ನಗೆಯೋಗ ಕೂಟ, ಬೆಳಗ್ಗೆ 7:30ಕ್ಕೆ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಬೆಳಗ್ಗೆ 10ಕ್ಕೆ ಲಿಂಗಾಯತ ಹೋರಾಟ ಮತ್ತು ರಾಷ್ಟ್ರೀಯತೆ ಗೋಷ್ಠಿ ಇದೆ. ಮಧ್ಯಾಹ್ನ 1ಕ್ಕೆ ಸಮಾರೋಪ ಸಮಾರಂಭ ಜರುಗಲಿದೆ. ಗುರುಬಸವ ಪಟ್ಟದೇವರು ಸಾನ್ನಿಧ್ಯ, ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನ್ಪುರ್ ಅಧ್ಯಕ್ಷತೆ ವಹಿಸುವರು. ಶಾಸಕರಾದ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ, ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ತೆಲಂಗಾಣ ಮಾಜಿ ಸಂಸದ್ ಸುರೇಶ್ ಶೆಟ್ಕರ್, ವಿಧಾನ ಪರಿಷತ್ ಸದಸ್ಯರಾದ ಎನ್.ಜಿ. ಮೂಳೆ, ತಿಪ್ಪಣ್ಣ ಕಮಕ್ನೂರ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಮಲ್ಲಿಕಾರ್ಜುನ್ ಖೂಬಾ, ಮೀನುಗಾರಿಕೆ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್, ಪ್ರಮುಖರಾದ ಗುರುನಾಥ್ ಕೊಳ್ಳೂರ್, ಎಸ್ ದಿವಾಕರ್, ಬಾಪುವಾಲಿ ಇತರರು ಭಾಗವಹಿಸುವರು ಎಂದು ಹೇಳಿದ್ದರು.
ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಪ್ರತಿ ವರ್ಷ ಈ ಶರಣಕಮಠ ಅನುಭವ ಮಂಟಪ ಉತ್ಸವ ವ್ಯಾಪಕವಾಗಿ ಬೆಳೆಯುತ್ತಿದ್ದು, ಮುಂದೊಂದು ದಿನ ಇದು ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿ ಹೊರಹೊಮ್ಮಲಿದೆ. ನಿತ್ಯ ಸಾಮೂಹಿಕ ಯೋಗಾಭ್ಯಾಸ, ಸಾಮೂಹಿಕ ವಚನ ಪಾರಾಯಣ, ಪರಿಸರ ಜಾಗೃತಿಗಾಗಿ ಸೈಕಲ್ ರ್ಯಾಲಿ ಇತ್ಯಾದಿ ವಿಭಿನ್ನ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಸಾದಕ್ಕಾಗಿ ಹುಮ್ನಾಬಾದ್ನಿಂದ ಈಗಾಗಲೇ 50,000 ಶೇಂಗಾ ಹೋಳಿಗೆ ಬಂದಿವೆ. ಶೇಂಗಾ ಚಟ್ನಿ ಇತ್ಯಾದಿ ತಿನಿಸು ಪದಾರ್ಥಗಳು ತಲುಪಿದೆ ಎಂದು ತಿಳಿಸಿದ್ದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಗುರುಬಸವ ಪಟ್ಟದೇವರು, ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಪುವಾಲಿ, ಪ್ರಮುಖರಾದ ಆನಂದ್ ದೇವಪ್ಪ, ಶಕುಂತಲಾ ಬೆಲ್ದಾಳೆ, ಬಸವರಾಜ್ ಸನ್ನೂರ್, ಜಯರಾಜ್ ಖಂಡ್ರೆ, ಹಾವಶೆಟ್ಟಿ ಪಾಟೀಲ್, ಚಂದ್ರಶೇಖರ್ ಹೆಬ್ಬಾಳೆ, ಶಶಿಕಾಂತ್ ದುರ್ಗೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 2026ರ ಅಂತ್ಯದೊಳಗೆ ನೂತನ ಅನುಭವ ಮಂಟಪದ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೊಳ್ಳಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, 742 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಭವ್ಯ ಹಾಗೂ ಈ ಐತಿಹಾಸಿಕ ಅನುಭವ ಮಂಟಪಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬಜೆಟ್ನಲ್ಲಿ ಘೋಷಿಸಿದ್ದರು. ಅದಕ್ಕೆ ಪ್ರತಿಯಾಗಿ 100 ಕೋಟಿ ನೀಡಿದ್ದರು. ನಮ್ಮ ಸರ್ಕಾರ ಬಂದ ಬಳಿಕ ಇಲ್ಲಿಯವರೆಗೆ 200 ಕೋಟಿ ನೀಡಿದ್ದು, ಉಳಿದ ಕಾಮಗಾರಿ ಗುಣಮಟ್ಟ ಪೂರ್ತಿಯಾಗಲು ಸಂಬಂಧಪಟ್ಟವರಿಗೆ ಸೂಚಿಸಲಾಗಿದೆ. ಒಟ್ಟಾರೆ ಈ ಅನುಭವ ಮಂಟಪ ವಿಶ್ವದ ಒಂದು ಪಾರಂಪರಿಕ ತಾಣವಾಗಿ ನಿಲ್ಲಲಿದೆ ಎಂದು ಖಂಡ್ರೆ ಹೇಳಿದ್ದರು. ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 46ನೇ ಅನುಭವ ಮಂಟಪ ಉತ್ಸವ 2025 ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇದೇ ತಿಂಗಳು 29 ಮತ್ತು 30ನೇ ತಾರೀಕಿಗೆ ಈ ಒಂದು ಉತ್ಸವ ಕಾರ್ಯಕ್ರಮ ಜರುಗಲಿದೆ. ಬಂಧುಗಳೇ, ಇಡೀ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟಂಥದ್ದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಏನೋ ಒಂದು ಗುರಿ ಇತ್ತು. ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಏನು ಬಸವಣ್ಣನವರ ಸಂಕಲ್ಪ ಇತ್ತು, ಬಸವಾದಿ ಶರಣರದು. ಅದನ್ನು 21ನೇ ಶತಮಾನದಲ್ಲಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಪರಮಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಅವರ ಒಂದು ಸಂಕಲ್ಪ, ಅವರ ಸದಾಶಯದಂತೆ ಬಸವ ಕಲ್ಯಾಣದಲ್ಲಿ ಇವತ್ತು 46 ವರ್ಷದಿಂದ ಸತತವಾಗಿ ಶರಣಕಮಠ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅವರ ಘನ ಉದ್ದೇಶ ಇವತ್ತು ಬಸವ ತತ್ವದ ಪ್ರಚಾರ ಪ್ರಸಾರ ಬರೀ ಬೀದರ್, ಕರ್ನಾಟಕ, ನಮ್ಮ ದೇಶ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಇದರ ಒಂದು ಪ್ರಚಾರ ಆಗಬೇಕು ಅನ್ನುವಂಥದ್ದು. ಮತ್ತು ಮನುಕುಲದ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಅದು ಬಸವ ತತ್ವದ ಮುಖಾಂತರ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಧಾರ್ಮಿಕ ಆಧ್ಯಾತ್ಮಿಕ ಇದೊಂದು ಅಭಿವೃದ್ಧಿಯಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರವಾಸಿ ಕೇಂದ್ರ ಆಗಬೇಕು, ಇಲ್ಲಿ ಒಂದು ನೂತನವಾದಂಥ ಅನುಭವ ಮಂಟಪ ಆಗಬೇಕು ಅನ್ನೋಂಥದ್ದು ನಿರಂತರವಾಗಿ ಬಸವಣ್ಣನವರ ಏನೊಂದು ಸದಾಶಯ ಇತ್ತು, ಕಾಯಕ ದಾಸೋಹ ನಡೀತಾ ಇರಬೇಕು. 770 ಅಮರಗಳಂಗಲ್, 770 ಶರಣರು, ಏನೊಂದು ಮಹಿಳೆಯರು ಸೇರಿಕೊಂಡು ಇವತ್ತು ಅಕ್ಕಮಹಾದೇವಿ ಅನೇಕ ಜನ ಏನು ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಸಕಲರ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು. ಬಹಳ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ನನ್ನ ವಿನಂತಿ, ಮನವಿ ತಮ್ಮ ಮುಖಾಂತರ ಇಡೀ ಬೀದರ್ ಜಿಲ್ಲೆ ಜನರಿಗೆ, ರಾಜ್ಯದ ಜನರಿಗೆ, ಬಸವತತ್ವ ಅನುಯಾಯಿಗಳಿಗೆ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕಡೆ ಬಸವಣ್ಣನವರ ಭಕ್ತರಿದ್ದಾರೆ. ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತೇನೆ. ತಾವೆಲ್ಲ ನೆನ್ಪಿಟ್ಕೋಬೇಕು, ಇದು ಮುಂದೊಂದು ದಿನ ರಾಷ್ಟ್ರ ಮಟ್ಟದ ಒಂದು ಉತ್ಸವ ಆಗ್ತದೆ. ಅಂತಹ ಒಂದು ಭವಿಷ್ಯ ಇದಕ್ಕಿದೆ. ಯಾಕಂದರೆ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಕೊಟ್ಟಂಥ ಅದು ಅನುಭವ ಮಂಟಪ, ಸಮಾನತೆಯನ್ನು ಕೊಟ್ಟದ್ದು ಅನುಭವ ಮಂಟಪ. ಇದು ರಾಜ್ಯ ಮಟ್ಟದಲ್ಲಿ ಆಗೋದಿಲ್ಲ, ಮುಂದೊಂದು ದಿನ ಇದು ರಾಷ್ಟ್ರ ಮಟ್ಟದ ಉತ್ಸವ ಅನುಭವ ಮಂಟಪದಲ್ಲಿ ನಡೀತದೆ. ಆ ದಿನಗಳು ದೂರ ಇಲ್ಲ ಅನ್ನುವಂಥ ಮಾತನ್ನು ಆ ರೀತಿಯಾಗಿ ನಡಿಬೇಕು. ಅದಕ್ಕೆ ಸರ್ಕಾರ, ಮಂತ್ರಿಗಳು ಎಲ್ಲರೂ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಬೇಗನೆ ಆ ಮಟ್ಟದ ಒಂದು ಉತ್ಸವ
ಆಗ್ತದೆ. ಹೆಂಗೆ ದಸರಾ ಉತ್ಸವ ಆಗ್ತದೆ, ಹಂಪಿ ಉತ್ಸವ ಆಗ್ತದೆ, ಅದಕ್ಕೂ ದೊಡ್ಡ ಉತ್ಸವ ಅನುಭವ ಮಂಟಪ ಉತ್ಸವ ಆಗಬೇಕು, ಆಗ್ತದ ಅನ್ನುವಂಥ ಭರವಸೆ ನಮಗಿದೆ. ಈಗಾಗಲೇ ಮಾನ್ಯ ಮಂತ್ರಿಗಳು ಎಲ್ಲವನ್ನ ತಿಳಿಸಿದ್ದಾರೆ, ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋದಿಲ್ಲ. ಈ ಒಂದು ಅನುಭವ ಮಂಟಪದ ಉತ್ಸವದ ನಿಮಿತ್ತ ನಾವು ಪೂರ್ವಭಾವಿಯಾಗಿ ಒಂದು 17ನೇ ತಾರೀಕಿನಿಂದ ಅಲ್ಲಿ ಪ್ರತಿನಿತ್ಯ ಬಸವ ತತ್ವ ಕುರಿತು ಕಲ್ಯಾಣ ದರ್ಶನ ಅನ್ನುವಂಥ ಪ್ರವಚನ ಇಟ್ಟಿದ್ದೀವಿ. ಅದೇ ರೀತಿ ಒಂದು ವಾರ ಯೋಗ ಇಟ್ಟಿದ್ದೀವಿ. ಒಂದು ವಾರ ನಿತ್ಯ ಸಾವಿರಾರು ಜನ ಶರಣಿಯರು ಕುಂತು ಸಾಮೂಹಿಕವಾದಂಥ ವಚನ ಪಾರಾಯಣ ಅಲ್ಲಿ ನಡೀತಾ ಇದೆ. ಇನ್ನೂ ನಾಳೆ ನಾಡ್ದು 2 ದಿವಸ ಅದು ಇನ್ನೂ ನಡೀತಾ ಇದೆ. ಮತ್ತು ಅಲ್ಲಿ ವಚನ ಕಂಠಪಾಠ ಸ್ಪರ್ಧೆ ರಾಜ್ಯ ಮಟ್ಟದಲ್ಲಿ ಇಟ್ಟಿದ್ದೀವಿ. ಆ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನ ಶರಣ ಎಲ್ಲ ನಾಗಭೂಷಣ ಅಂತ ತಿಳ್ಕೊಂಡು 1106 ವಚನ ಹೇಳಿ ಅವರು ಪ್ರಥಮ ಸ್ಥಾನವನ್ನು ಮಾಡಿದ್ದಾರೆ. ಅವರಿಗೆ 20,000 ರೂಪಾಯಿ ಬಹುಮಾನವನ್ನು ನೀಡ್ತಾ ಇದ್ದೀವಿ. 2ನೇ ಬಹುಮಾನವನ್ನು ಜಗದೀಶ್ ವೀರಪ್ಪ 951 ವಚನವನ್ನು ಚಿಮ್ಮಂಚೂಡ್ದವರು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಂಚೂಡ್ದವರು, ಅವರು 951 ವಚನ ಹೇಳಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ 15,000 ರೂಪಾಯಿ ನೀಡ್ತಾ ಇದ್ದೀವಿ. ತೃತೀಯ ಸ್ಥಾನವನ್ನು ವಿನಾಯಕ್ ಗುಜನಾಳ್ ಬೆಳಗಾವಿ ಜಿಲ್ಲೆಯವರು, ಇವನು 788 ವಚನಗಳನ್ನು ಹೇಳಿ ಇವನು 3ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಇವರಿಗೆ 10,000 ರೂಪಾಯಿ ನೀಡ್ತಾ ಇದ್ದೀವಿ. ಮತ್ತು ಒಂದು ಪ್ರೋತ್ಸಾಹದಾಯಕ ಅಂತ ತಿಳ್ಕೊಂಡು 700 ವಚನ ಒಬ್ಬ ತಾಯಿ ಲತಾ ಶಿವಾನಂದ್ ಪಾಟೀಲ್ ಅವರು 700 ವಚನವನ್ನು ಹೇಳಿದ್ದಾರೆ. ಬೀಜ ಮಸೂದೆ 2025 ಹಾಗೂ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನೇತೃತ್ವದಲ್ಲಿ ಇಂದು ಬೀದರ್ನಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಲವಾರು ರೈತ, ಕಾರ್ಮಿಕ ಹಾಗೂ ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಷ್ಟ್ರಪತಿ ಮತ್ತು ಕರ್ನಾಟಕ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಬೀಜ ಮಸೂದೆ 2025 ಪಾರಂಪರಿಕ ಬೀಜ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದ್ದು ರೈತರನ್ನ ಕಾರ್ಪೊರೇಟ್ ಬೀಜ ಕಂಪನಿಗಳ ಮೇಲೆ ಅವಲಂಬಿತರನ್ನಾಗಿಸುತ್ತಿದೆ ಎಂದು ಆರೋಪ. ಹೊಸ ಆರ್ಥಿಕ ನೀತಿ ಮತ್ತು ಒಪ್ಪಂದಗಳ ಪರಿಣಾಮವಾಗಿ ಕೃಷಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಿಕ್ಕಟ್ಟಿಗೆ ಸಿಲುಕಿರುವುದಾಗಿ ಸಂಘಟನೆಗಳು ಹೇಳಿದ್ದರು. 4 ಹೊಸ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ವಿರೋಧಿ ಮತ್ತು ಕಂಪನಿ ಮಾಲೀಕರ ಪರವಾಗಿದ್ದು ಹಿಂದಿನ 29 ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿದ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿದ್ದರು. ಕೃಷಿ ವಲಯದ ಬಿಕ್ಕಟ್ಟಿನಿಂದ ದೇಶದಲ್ಲಿ 5 ಲಕ್ಷಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ಸಭೆಯಲ್ಲಿ ಉಲ್ಲೇಖಿಸಲಾಯಿತು. ಪ್ರಮುಖ ಹಕ್ಕೊತ್ತಾಯಗಳಾದ ಬೀಜ ಮಸೂದೆ 2025 ತಕ್ಷಣ ಹಿಂಪಡೆಯಬೇಕು, ಕಾರ್ಮಿಕ ವೇತನ ಸಂಹಿತೆ, ಕೈಗಾರಿಕಾ ಸಂಬಂಧ ಸಂಹಿತೆ, ಸಾಮಾಜಿಕ ಭದ್ರತೆ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ ಸಂಹಿತೆ ಈ 4 ಸಂಹಿತೆಗಳನ್ನು ರದ್ದುಗೊಳಿಸಿ ಹಿಂದಿನ 29 ಕಾರ್ಮಿಕ ಕಾಯ್ದೆಗಳನ್ನು ಮರುಜಾರಿಗೆ ತರಬೇಕು. ಈ ಸಂದರ್ಭದಲ್ಲಿ ಬಾಬುರಾವ್ ಹೊನ್ನ, ಮಲ್ಲಿಕಾರ್ಜುನ್ ಸ್ವಾಮಿ, ನಜೀರ್ ಅಹಮದ್, ಎಂಡಿ ಖಮರ್ ಪಟೇಲ್, ಶೇಖ್ ನವಾಜ್, ಜೈಶೀಲ್ ಕುಮಾರ್, ವೀರಶೆಟ್ಟಿ ಮಂಟಂಬೆ, ರಾಮಣ್ಣ ಅಲ್ಮಸ್ಪುರ್, ಪ್ರಭು ತೆಂಗಣಕರ್, ಶೀಲಾ ಸಾಗರ್, ಚಾಂದೋಬ ಭೋಸ್ಲೆ, ಖದೀರ್ ಮಿಯಾ, ಶಿವಾಜಿ ಮುಲಾರಿ, ಬಸವರಾಜ್ ಪಾಟೀಲ್ ಸೇರಿದಂತೆ ಅನೇಕ ರೈತ ಕಾರ್ಮಿಕ ಸಂಘಟನೆಗಳ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ನೋಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ ನಮ್ಮ ಸುಮಾರು ಆದ್ರೆ ವಿರೋಧಾಗಿ ನಮ್ಮ ದೇಶದಲ್ಲಿ ಎಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸ್ವಲ್ಪ ತಿಳ್ಕೋಬೇಕು. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸ್ವಲ್ಪ ಎಚ್ಚರಿರಬೇಕು. ನಮ್ಮ ದೇಶದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಗಳು ದೇಶದಲ್ಲಿ ಎಷ್ಟು ಸುಮಾರು 600-700 ತರ ಡಿಸ್ಟ್ರಿಕ್ಟ್ ಸರ್ಕಾರಿ ಹಾಸ್ಪಿಟಲ್ ಪ್ರೈವೇಟ್ ಮಾಡ್ಲಕ್ಕ ಆಲ್ರೆಡಿ ಕಾನೂನು ಕಾಯ್ದೆ ಸುಟ್ಟಳದಿದ್ದು. ಈ ಬೀಜ ಕಾಯ್ದೆ, ಬೀಜ ಮಸೂದೆ
ಮತ್ತು ಕಾರ್ಮಿಕ ಮಸೂದೆ ಕೇಂದ್ರ ಸರ್ಕಾರ ತರಲತ್ತದ. ಆಲ್ರೆಡಿ ಕಾರ್ಮಿಕ ಮಸೂದೆ ಕಾನೂನೇ ಮಾಡಿದ. ಅದರ ವಿರುದ್ಧವಾಗಿ ಇವತ್ತು ಜಂಟಿ ಕ್ರಿಯಾ ಸಮಿತಿ, ಕಾರ್ಮಿಕ ಕ್ರಿಯಾ ಸಮಿತಿ, ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಇವತ್ತು ಅದು ಸರ್ಕಾರದ ಗೆಜೆಟ್ ಸುಡ್ತಾ ಇದ್ದೇವೆ. ಈ ಸುಟ್ಟು ನಾವು ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದೇವೆ, ನೀವು ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಕಾರ್ಮಿಕರ ಏಜೆಂಟ್ ಆಗಲಿ, ಅದು ಬಿಟ್ಟು ಅದಾನಿ ಅಂಬಾನಿ ಇವರು ಏಜೆಂಟ್ ಆದ್ರ ದೇಶನೇ ನೀವು ಮಾರಾಕ್ಲತ್ತೀರಿ ಮತ್ತು ದೇಶನೇ ನೀವು ಗುಲಾಬಿ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರಿಗೆ ಎಚ್ಚರ ಇರಬೇಕು. ಅವ್ರು ಓನ್ಲಿ ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಇಲ್ಲ, ಅವ್ರು ಈ ದೇಶದಿಂದ 140 ಕೋಟಿ ಜನರ ಪ್ರೈಮ್ ಮಿನಿಸ್ಟರ್. ಆದ್ರೆ ಇವತ್ತೇನು ಹೇಳ್ತಾ ಇದ್ದೀರಿ ಅವರು, ನಾವು ಹೋಗಿ 50 ಹೋಗಿ ಎಲ್ಲಕ್ಕಿಂತ ದೊಡ್ಡ ಜೆಂಡಾ ಹಾರಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿದ್ದಂತ ಏನ್ ಜನರಿಗೆ ಪ್ರತಿ ವರ್ಷಕ್ಕೆ 1-2 ಕೋಟಿ ನೌಕರಿ ಕೊಡ್ತಾ ಇದ್ರು, ನೌಕರಿ ಕೊಡ್ತಾ ಇಲ್ಲ. ನಮ್ಮ ಮೊನ್ನೆ ಬಿಹಾರ್ ಎಲೆಕ್ಷನ್ ನೌಕರಿ ಹೆಂಗ್ ಸಿಕ್ಕದ ಜನರಿಗೆ ಅಂದ್ರೆ इन्हों क्या कर सकते हो, नौकरी के काबिल नहीं बोलो. और ऐसे किसानों के बारे में जो ये बीजेपी सरकार जो कानून लेकर आई है बीच के ಮಸೂದೆ वापस तगलेबेकु, वापस तगलेबेकु, ಮಸೂದೆ वापस तगलेबेकु, वापस तगलेबेकु, ವೀಸಾ ಮಸೂದೆ वापस तगलेबेकु, वापस तगलेबेकु, ರೈತ ಪರವಾಗಿ ಕಾನೂನು ಮಾಡಲೇಬೇಕು. ಮಾಡಲೇಬೇಕು. इनकिलाब जिंदाबाद, इनकिलाब जिंदाबाद, हर जुलूम का एक जवाब. ಆ ಬೀಜ ಕಾಯ್ದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ರೈತರು ಮನೆಯಲ್ಲೇ ಬೀಜ ತಯಾರು ಮಾಡಿ ಹೊಲದಲ್ಲಿ ಹಾಕ್ತಿರು. ಆದರೆ ಇವು ಕಾರ್ಪೊರೇಟ್ ಕಂಪ್ನಿಗಳು ಬಂದ ಸಲುವಾಗಿ, ಯಾಕಂದ್ರೆ ಕಾರ್ಪೊರೇಟ್ ಕಂಪ್ನಿದಾಗ ಈಗ ನಮ್ಮ ದೇಶ ನಡೆಸೋನೇ ಅದಾನಿ ಕಂಪ್ನಿ, ಗುಜರಾತ್ದವ್ರು 2 ಮಂದಿ ಗುಜರಾತ್ದವರು, 2 ಮಂದಿ ಮಿನಿಸ್ಟರ್ಗಳು, ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಇವರೆಲ್ಲ ಒಂದೇ ಆಗಿ ನಮ್ಮ ದೇಶದಲ್ಲಿ ಇದ್ದಂಥ ಕೃಷಿ ಕಬ್ಜಾ ಮಾಡ್ಲತ್ತಾರೆ. 60% ನೌಕರಿ ಕೊಡುವಂಥ ಕೃಷಿ ಏನದ, ಆ ಕೃಷಿ ತನ್ನ ಕೈಯಾಗಿ ತೊಗೊಳ್ತಾ ಇದ್ದಾರೆ. ಈಗ ಪಾರ್ಲಿಮೆಂಟ್ ಇನ್ನೊಂದು 8 ದಿನದಾಗ ಸ್ಟಾರ್ಟ್ ಆಗದ. ಪಾರ್ಲಿಮೆಂಟ್ದಲ್ಲಿ ಕೇಂದ್ರ ಸರ್ಕಾರ ಬೀಜ ಮಸೂದೆ ತಂದು ಕಾನೂನು ಮಾಡ್ಲತ್ತಾರ. ಕಾನೂನು ಮಾಡಿದ ನಂತರ ಈ ಬೀಜದ ಮೇಲೆ ಹಕ್ಕು ನಮ್ದು ಏನೂ ಇರೋದಿಲ್ಲ. ಫಾರಿನ್ ಕಂಪ್ನಿಗಳೇ ಬೀಜದ ಮೇಲೆ ಹಕ್ಕಿರ್ತದೆ, ನಾವು ಅವ್ರ ಬಳಿ ಖರೀದಿ ಮಾಡಬೇಕಾಗ್ತದೆ. ಅದರ ಸಲುವಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು 26ನೇ ತಾರೀಕು ದಿಲ್ಲಿಯಲ್ಲಿ, ಬೆಂಗಳೂರಿನಲ್ಲಿ, ಆಯಾ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಇವತ್ತು ಪ್ರೊಟೆಸ್ಟ್ ಇದೆ. ಬೀಜ ಕಾಯ್ದೆ, ಬೀಜ ಮಸೂದೆ ವಾಪಸ್ ತಗೊಳ್ರಿ ಅಂತೇಳಿ. ಬೆಳೆ ಪರಿಹಾರ ಅತಿವೃಷ್ಟಿಯಿಂದ ಭಾಳಷ್ಟು ಹಾನಿಯಾಗಿದೆ, ಅದನ್ನು ಅವರಿಗೆ ಸಂಬಂಧಪಡ್ತದೆ. ಆದರೂ ಅವರು ಮೇಲ್ನೋಟಕ್ಕೆ ನನಗುರ್ತಿಲ್ಲ ಅಂತಾರೆ. ಇವತ್ತು ನಾಳೆ ನಾನು ಬೆಂಗಳೂರು ಮೀಟಿಂಗ್ ಅಂತ ಹೇಳತ್ತಾರ, ಇಲ್ಲೇ ಇದ್ರು ಇವತ್ತನ. ನಾಳೆ ಮೀಟಿಂಗ್ ಹರ ಇಲ್ಲ ಅಂಬೋದು ಭೀ ನಮಗೆ ಕುಲಂಕಷವಾಗಿ ಅವ್ರು ಬೆಂಗಳೂರಿಗೆ ಇರ್ತಾರಲ್ಲ, ನಾವು ನೋಡ್ಕೋಬೇಕಾಗ್ತದೆ. ಮತ್ತು ಈ ಒಂದು ವೇದಿಕೆ ಮುಖಾಂತರ ತಮ್ಮ ಆಫೀಸ್ದಿಂದ ಮೇಡಮ್ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಮೇಡಮ್ ಅವರೇ, ಸರ್ಕಾರ ಸಂಬಳ ಕೊಡ್ತಾ ಇದ್ದಿದ್ದು ನಮ್ಮ ರೈತರಿಂದ, ಕಾರ್ಮಿಕರಿಂದ, ನಮ್ಮ ಟ್ಯಾಕ್ಸಿಂದ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ನಮ್ಮ ರೈತರು ಬಂದಾಗ ತಾವು ಭೇಟಿಗೆ, ಅದರಲ್ಲಿ ನಿಯೋಗ ಬಂದಾಗ ಹಲವು ಸಂಘಟನೆಗಳು, ನಮ್ಮ ಎಲ್ಲ ಜಿಲ್ಲೆಯ ಕಾರ್ಮಿಕ ಸಂಘಟನೆ, ಮಹಿಳಾ ಸಂಘಟನೆ, ರೈತ ಸಂಘಟನೆ ಎಲ್ಲರೂ ಜಂಟಿಯಾಗಿ ಬಂದಾಗ ತಾವು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಸುಮಾರು 1 ತಾಸು ಇಲ್ಲಿ ನಾವು ಇಂತಜಾರು ಮಾಡಬೇಕಾಯ್ತು. ಅದಷ್ಟು ದಯವಿಟ್ಟು ತಾವು ತಿದ್ದುಕೊಳ್ಬೇಕು. ಇಲ್ಲದಿದ್ದರೆ ನಾವು ನಿಮ್ಮ ವಿರುದ್ಧವೇ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು ತಿಳ್ಕೊರಿ. ಮತ್ತು ಇಲ್ಲಿವರೆಗೆ ಬೀಜಗಳಿರ್ಬೋದು, ಆಮೇಲೆ ರಾಸಾಯನಿಕ ವಸ್ತುಗಳಿರ್ಬೋದು, ಎಲ್ಲ ರಾಸಾಯನಿಕ ವಸ್ತುಗಳು ಸ್ಟ್ಯಾಂಡರ್ಡ್ ಕಂಪ್ನಿ ತರಿಸ್ತಾ ಇಲ್ಲ, ಯಾವ್ಯಾವ ಕಂಪ್ನಿ ತರಿಸ್ತಾ ಇದ್ರಿ. ನಾವು ಅದ್ರ ಬಗ್ಗೆ ತಮ್ಮಿಂದ ಮಾಹಿತಿ ಪಡೆದು ಅವೆಲ್ಲ ವಾಪಸ್ ಮಾಡ್ತಕ್ಕಂಥದ್ದು ಕೆಲಸ ಮಾಡಬೇಕು. ಯಾಕಂದ್ರೆ ರೈತರಿಗೇನು ಮೊದಲೇ ಅತಿವೃಷ್ಟಿಯಲ್ಲಿ ದುಡ್ಡಿಲ್ಲ ಅಂಥದ್ರಲ್ಲಿ ಕಳಪೆ ಮಟ್ಟದ ಯಾರು ಕಮಿಷನ್ ಜಾಸ್ತಿ ಕೊಡ್ತಾರೆ ಆ ಕಂಪನಿ ಔಷಧವನ್ನು ತಾವು ತಂದು ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಇಡ್ಲತ್ತೀರಿ. ಅದಕ್ಕೆ ಇದನ್ನು ನಿಲ್ಲಿಸಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಧರ್ಮದ ಆಧಾರದ ಮೇಲೆ ದೇಶವನ್ನ ವಿಭಜನೆ ಮಾಡುವ ಕಾರ್ಯ ಸಲ್ಲದು ಎಂದು ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ದೇಶದಲ್ಲಿ ಉದಾರೀಕರಣ, ಜಾಗತೀಕರಣದಿಂದ ಎಲ್ಲವೂ ಖಾಸಗೀಕರಣಗೊಳಿಸುವ ಹುನ್ನಾರ ನಡೆಯುತ್ತಿದೆ. ದಲಿತರ, ಹಿಂದುಳಿದವರ ಮತ್ತು ಶೋಷಿತ ಹಕ್ಕುಗಳನ್ನು ಕಸಿಯುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ. ಆರ್ಎಸ್ಎಸ್ ಸಂಘಟಕ ಮಾಡುವ ತಾರತಮ್ಯ ನೀತಿಗೆ ನಮ್ಮ ಬೆಂಬಲವಿಲ್ಲ. ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಅವರು ವಿಷಕಾರಿ ಮಾತುಗಳನ್ನು ಆಡುತ್ತಿರುತ್ತಾರೆ. ಆದರೆ ದಲಿತರ, ರೈತರ ಮತ್ತು ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯದ ಬಗ್ಗೆ ಮಾತನಾಡುವುದಿಲ್ಲ. ಇದು ಹೀಗೆ ಮುಂದುವರೆದರೆ ಸಂವಿಧಾನ ಅಪಾಯಕ್ಕೆ ಸಿಲುಕುವ ಸಂಭವವಿದೆ ಎಂದರು. ಸಂವಿಧಾನದ ನಿಜಾಂಶಗಳ ಜೊತೆಗೆ ತಲುಪುತ್ತಿಲ್ಲ. ಪ್ರಧಾನಮಂತ್ರಿಗಳ ಮಾತು ಕೇಳುತ್ತಿದ್ದರೆ ದೇಶದ ಯಾವುದೇ ದಿಕ್ಕಿಗೆ ಸಾಗುತ್ತಿದೆ ಎಂಬ ಆತಂಕ
ಕಾಡುತ್ತಿದೆ. ದಲಿತ ಸಂಘರ್ಷ ಸಮಿತಿಯು ಜನತೆಗೆ ಸತ್ಯ ತಿಳಿಸುವ ಕಾರ್ಯ ಮಾಡುತ್ತಿದೆ. ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಮಾಡುವ ಕಾರ್ಯಗಳ ಕುರಿತು ಚರ್ಚೆ ಆಗಬೇಕಾಗಿದೆ ಎಂದಿದ್ದರಲ್ಲದೆ, ಬೀದರ್ನಿಂದಲೇ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವಕ್ಕೆ ಚಾಲನೆ ನೀಡುತ್ತೇವೆ. ಜಾತಿ ಮತ ಸಂಘಗಳ ಭೇದವಿಲ್ಲದೆ ಸದಸ್ಯರಾಗುವುದು 1 ಲಕ್ಷ ಸದಸ್ಯತ್ವ ಗುರಿ ಹೊಂದಿದ್ದೇವೆ ಎಂದು ಶಂಕರ್ ತಿಳಿಸಿದ್ದರು. ಯಾವುದೇ ಸರ್ಕಾರಗಳಿರಲಿ ಅಖಂಡ ರಾಷ್ಟ್ರದ ಪರಿಕಲ್ಪನೆ ಹೊಂದಬೇಕೇ ವಿನಃ ವಿಭಜಿಸುವ ಕಾರ್ಯಕ್ಕೆ ಮುಂದಾಗಬಾರದು ಎಂದು ಹೇಳಿದರು. ದಲಿತ ಮಹಿಳಾ ಒಕ್ಕೂಟದ ಮುಖ್ಯಸ್ಥೆ ಇಂದಿರಾ ಕೃಷ್ಣಪ್ಪ ಮಾತನಾಡಿ, ಸಂವಿಧಾನಾತ್ಮಕವಾಗಿ ನೋಂದಾಯಿತ ಸಂಘಟನೆ ಅಲ್ಲದಿದ್ದರೂ ಆರ್ಎಸ್ಎಸ್ ಸಂಘಟನೆ ಜನರಿಗೆ ಭಾವನಾತ್ಮಕವಾಗಿ ಉದ್ರೇಕಕ್ಕೆ ತಳ್ಳುವುದು ದೇಶದ ಮುಖ್ಯ ಅಂಶಗಳ ಕಡೆಗೆ ವಿಮುಖರನ್ನಾಗಿ ಮಾಡುತ್ತಿದೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿಯು ನ್ಯಾಯ, ಸಮಾನತೆ, ಸಮಾಜದ ಪರಿಕಲ್ಪನೆ ಇಟ್ಟುಕೊಂಡು ದುಡಿಯುತ್ತಿದೆ ಎಂದರು. ಪತ್ರಕರ್ತ ಎನ್ ನಾಗರಾಜ್, ಡಿಎಸ್ಎಸ್ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ರಮೇಶ್ ಮಂದಕ್ನಳ್ಳಿ, ರಾಜ್ಕುಮಾರ್ ಬನ್ನೇರ್, ನಾಗಣ್ಣ ಬಡಿಗೇರ್, ರಾಮಣ್ಣ ಕಲದೇವನಹಳ್ಳಿ, ರಂಜಿತಾ ಜೈನು, ಜಗದೇವಿ ಭಂಡಾರಿ, ದೈವಶೀಲ ಸೇರಿದಂತೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಇನ್ನೂ ಕಳೆದಿಲ್ಲ ಅನ್ನೋದೇಳಿ ಈ ಭಿನ್ನ ಭೇದಗಳು ಕಳೆದಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ತಾವು ಈ ಅಸಮಾನತೆಯ ವಿರುದ್ಧ ಸಂವಿಧಾನದ ಅಡಿಯಲ್ಲಿ ನಾವು ಆ ಜೀವನ ನಡೆಯನ್ನ ನಾವು ಎಲ್ರಿಗೂ ಅಭ್ಯಾಸ ಮಾಡಿಸಿ ತೋರಿಸ್ಬೇಕು ಅನ್ನೋದ್ರ ಕಡೆಗೆ ನಮ್ಮೆಲ್ಲ ಆಲೋಚನೆಗಳು ಇರಲಿ. ತಾವು ಎಲ್ಲರಿಗೂ ಸಹಕರಿಸ್ತೀರಾ. ಇದಕ್ಕೆ ಸಂವಿಧಾನದ ನಡೆಗೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಪ್ರಚಾರ ಮಾಡ್ತೀರಾ, ನಿಮ್ಮ ಬರವಣಿಗೆಯಲ್ಲಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಇದಕ್ಕೆ ಪೋಷಕರಾಗಿ ನಿಂತಿರೋದಕ್ಕೆ ಆ ಕಾರಣಕ್ಕೆ RSS ಇವತ್ತು ನೋಡಿ ಅದು ನೋಂದಣಿಯಾಗಿರೋ ಸಂಘಟನೆ ಇಲ್ಲ. ಯಾಕೆ ನೋಂದಣಿ ಆಗಿಲ್ಲ ಅಂತೇಳಿದರೆ, ಮೋಹನ್ ಭಾಗವತ್ ಒಂದು ಮಾತು ಹೇಳ್ತಾರೆ, ನಮ್ಮ ಸಂಘಟನೆ ಹುಟ್ಕೊಂಡಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತು, ಅದಕ್ಕೆ ನಾವು ನೋಂದಣಿ ಮಾಡಿಲ್ಲ ಅಂತ ಹೇಳಿದ್ರು ಅವರು. ಅರೆ, ನಮ್ಮ ಸರ್ಕಾರ ಬಂದ ಮೇಲಾದರೂ ನೋಂದಣಿ ಮಾಡ್ಬೋದಾಗಿತ್ತಲ್ಲ ನೀವು. ಸಾವಿರಾರು ಕೋಟಿ ಅನುದಾನ ನಿಮ್ಮಲ್ಲಿದೆ, ಸಾವಿರಾರು ಕೋಟಿ ದೇಣಿಗೆ ನಿಮ್ಮಲ್ಲಿದೆ, ಸಾವಿರಾರು ಕೋಟಿ ಬೇರೆ ಬೇರೆ ವಿದೇಶಗಳ ದೇಣಿಗೆ ನಿಮಗೆ ಬಂದಿದೆ. ಅದಕ್ಕೆಲ್ಲ ಲೆಕ್ಕ ಹೆಂಗೆ ಕೊಡ್ತೀರ ನೀವು? ನಿಮ್ಮದು ಅಧಿಕೃತ ಸಂಸ್ಥೆ ಅಲ್ಲ ಅನ್ನೋದಾದರೆ ಈ ದೇಶದಲ್ಲಿ ನೀವು ಕೂಡ ಭಾಳ ತಪ್ಪನ್ನು ಮಾಡ್ತಾಯಿದ್ದೀರಿ. ನೀವು ಮಾಡುವಂಥ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ನೀವೆಲ್ಲಿ ಘೋಷಣೆ ಮಾಡ್ಕೊತೀರಿ? ಹಂಗಾದ್ರೆ ನಿಮಗೆ ED ಯಾಕೆ ತನಿಖೆ ಮಾಡೋದಿಲ್ಲ, ಇನ್ಕಮ್ ಟ್ಯಾಕ್ಸ್ನವ್ರು ಯಾಕೆ ತನಿಖೆ ಮಾಡೋದಿಲ್ಲ, CBIನವ್ರು ಯಾಕೆ ತನಿಖೆ ಮಾಡೋದಿಲ್ಲ? ಹಂಗಾಗಿ ಇದು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಸಮಾನತೆಯನ್ನು ತರುವಂಥ, ಸಮಾನತೆಯ ಪರವಾಗಿ ಕೆಲಸ ಮಾಡುವಂಥ ಸಂಘಟನೆ RSS ಅಲ್ಲವೇ ಅಲ್ಲ. ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮಾಡಿದರು. 1 ವರ್ಷ ಆದರೂ ಕೂಡ ಪ್ರಧಾನಿ ಅಲ್ಲಿಗೆ ಹೋಗಲಿಲ್ಲ. 1 ವರ್ಷ ಆದರೂ ಪ್ರಧಾನಿ ಹೋಗಲಿಲ್ಲ. ಅಂದರೆ ಎಂಥ ಮನಸ್ಥಿತಿ ಅವರು ಇವತ್ತು ಸರ್ಕಾರನ ಮಾಡ್ತಾಯಿದ್ದೀರಿ ದೇಶದೊಳಗೆ. ಆ ಕಾರಣಕ್ಕೆ ದಲಿತ ಸಂಘ ಸಮಿತಿ ಇವತ್ತು ಎಲ್ಲ ಜಾತಿಯ ಬಡವರಿಗೆ ಏನೇ ಕಷ್ಟಗಳಿದ್ದರೂ ಅದು ತನ್ನ ಚಳವಳಿಯ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿರೋ ಇತಿಹಾಸ ಇದೆ ಸಂಘಟನೆಗೆ. ಆ ಕಾರಣಕ್ಕೆ ನಾವು ಇನ್ನು ಮುಂದೆ ಭಾಳ ಪ್ರಬಲವಾಗಿ RSSನ್ನು ವಿರೋಧ ಮಾಡುವಂಥ ಅಭಿಯಾನವನ್ನು ನಿರಂತರವಾಗಿ ಮಾಡ್ತೀವಿ. ಆದರೆ ಸಾಂಕೇತಿಕವಾಗಿ ಈ ನವೆಂಬರ್ 26ರಿಂದ 26 ಜನವರಿ ಅಲ್ಲಿವರೆಗೆ ನಾವು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸದಸ್ಯತ್ವ ನೋಂದಣಿ ಜೊತೆಗೆ RSSನ್ನು ವಿರೋಧಿಸುವಂಥ ಕೆಲಸವನ್ನು RSS ವಿರೋಧಿಸುವಂಥ ಕೆಲಸ DSS ಅಂಬೇಡ್ಕರ್ ವಾದ ಮಾಡುತ್ತೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ. ಬೀದರ್ ನಗರದ ಲಾಡ್ಗೇರಿ ಬಡಾವಣೆಯಲ್ಲಿ ಬಿದ್ರಿ ಚೌಕ್ ಹತ್ತಿರ ಸಾರಾಯಿ ಅಂಗಡಿಯನ್ನು ತೆರೆಯಲಾಗುತ್ತಿದೆ. ಇದನ್ನು ವಿರೋಧಿಸಿ ಲಾಡ್ಗೇರಿ ಮಹಿಳೆಯರು ಮೀನಾ ಅವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿ ಅಂಗಡಿ ತೆರೆಯಬಾರದು ಎಂದು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಪತ್ರ ಸಲ್ಲಿಸಲು ಬಂದಿದ್ದರು. ಆದರೆ ಜಿಲ್ಲಾಧಿಕಾರಿ ವ್ಯಸ್ತವಿರುವ ಕಾರಣ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದರು. ಇದಕ್ಕೆ ಒಪ್ಪದೆ ಮಹಿಳೆಯರೆಲ್ಲರೂ ಸಾಯಂಕಾಲ ಜಿಲ್ಲಾ ಉಸ್ತುವಾರಿ ಕಚೇರಿಯ ಬಳಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಎಲ್ಲ ಮಹಿಳೆಯರು ಸೇರಿ ತಮ್ಮ ಅಳಲನ್ನು ಸಚಿವರ ಎದುರು ತೋಡಿಕೊಂಡರು. ಸಚಿವರು ಸ್ಪಂದಿಸಿ ಅಬಕಾರಿ ಅಧಿಕಾರಿಗಳಿಗೆ ಫೋನ್ ಹಾಯಿಸಿ ಯಾವುದೇ ಕಾರಣಕ್ಕೂ ಅಲ್ಲಿ ಸಾರಾಯಿ ಅಂಗಡಿ ತೆಗೆಯಬಾರದು, ಅದನ್ನು ಸ್ಥಳಾಂತರಿಸಬೇಕು ಎಂದು ಖಡಕ್ಕಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಮಹಿಳೆಯರೆಲ್ಲರೂ ಕೃತಜ್ಞತೆ ಸಲ್ಲಿಸಿ ಸಂಭ್ರಮದಿಂದ ನಿರ್ಗಮಿಸಿದ್ದರು.
ಸರಿ ನೋಡಿ ಸರ್ ನಿಂದರು ಕೊಟ್ಟಿದ್ದಾರೆ ಅಥವಾ ಇನ್ನು ಕೊಡಕ್ಕಿದ್ದಾರೆ ಗುಡಿಗೆ ಹೋಗೋದು ಅಲ್ಲಿಂದ ಎಲ್ಲ ಸೆಂಟರ್ ಪಾಯಿಂಟ್ ಅದ ಸರ್ ಅದು ವೆರಿಫೈ ಮಾಡಿ ನಾವು ಡಿ ಸಿ ಮೇಡಮ್ ಭೇಟಿ ಆಗ್ತೀವಿ ಸರ್ ಮೇಡಮ್ ಅವ್ರಿಗೆ ಒಂದು ಇನ್ನೊಂದು ಅರ್ಧ ಗಂಟೆ ನಾವು ವೇಟ್ ಮಾಡ್ತೀವಿ ಸರ್ ಮುಂಜಾನೆ 10ಕ್ಕೆ ಬಂದಿದ್ದೇವೆ ಸರ್ ನಾವು ವೇಟ್ ಮಾಡ್ತೀವಿ ಸುಮ್ಮನೆ ಕೊಡ್ರಿ ಅವ್ರು ಮಾತಾಡ್ತಾರೆ ಲಾಡ್ಗೇರಿ ಲಾಡ್ಗೇರಿ ಸರ್ ಲಾಡ್ಗೇರಿ ಈ ಲಾಡ್ಗೇರಿದಲ್ಲಿ ಹೆಣ್ಮಕ್ಳು ಬಂದ ಲಾಡ್ಗೇರಿಯಲ್ಲಿ 2 ಸರಾಯಿ ವೈನ್ ಶಾಪ್ ಹಾಕ್ತಾ ಇದ್ದಾರಂತೆ. ಅದು ಬೇಡ ಅಂತ ಬಂದಿದ್ದಾರೆ, ಸ್ಥಳಾಂತರ ಮಾಡ್ಬೇಕದು, ಕೊಡಬೇಡ್ರಿ, ಸ್ಟಾಪ್ ಮಾಡ್ರಿ, ನಾಳೆ ಹೋಗಿ ಮಾಡಿ ನನಗೆ ತಿಳಿಸ್ರಿ. ಲಾಡ್ಗೇರಿ ಬಂದ್ ಮಾಡ್ರಿ. ಓಕೆ ನಮ್ಮ ಲಾಡ್ಗೇರಿದಾಗ 2 ಲಿಕ್ಕರ್ ಶಾಪ್ ಪರ್ಮಿಷನ್ ಸಿಕ್ಕ್ಯದಂತ ನಮಗೆ ಗೊತ್ತಾಗ್ಯದ ಅಷ್ಟೇ, ಕನ್ಫರ್ಮ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಲಿಕ್ಕರ್ ಶಾಪ್ ಆಯಿತು ಅಂದ್ರೆ ನಮ್ಮ ಊರಾಗೆಲ್ಲ ಪರಿಸ್ಥಿತಿ ಎಲ್ಲ ಹಾಳಾಗ್ತದೆ, ಅಟ್ಮಾಸ್ಫಿಯರ್ ಎಲ್ಲ ಖರಾಬ್ ಆಗ್ತದೆ. ಯಾಕಂತಂದ್ರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ಮಂದಿ ಹರ. ಪ್ರಾಬ್ಲಮ್ ಗಂಡಸರಿಗಿಲ್ಲ, ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಅದ. ಯಾಕಂದ್ರೆ ಸೇಫ್ಟಿ ನಮಗೆ ಬೇಕಾಗ್ಯದ, ಗಂಡಸ್ರಿಗೆ ಬೇಕಾಗಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಡಿ ಸಿ ಮೇಡಮ್ಗೆ ಒಂದು ಅಪ್ಲಿಕೇಶನ್ ಕೊಡರಿ. ಯಾಕಂದ್ರೆ ಅದು ಕಂಪ್ಲೇಂಟ್ ಕೊಡರಿ, ಯಾರು ಲಿಕ್ಕರ್ ಶಾಪ್ ಹಾಕ್ಲತ್ತಾರ ಅವ್ರು ಬೇರೆ ಎಲ್ಲಿ ಭೀ ಹಾಕ್ಬೋದು, ನಮ್ಮ ಏರಿಯಾ ಬಿಟ್ಕೊಟ್ಟು ಬೇರೆ ಎಲ್ಲ ಎಕಡೆನೂ ಹಾಕ್ಬೋದು. ಅದೇ ನಾವು ಹೇಳಕ್ಕೆ ಬಂದಿದ್ದೇವೆ. ಈಗಾಗಲೇ ನಮ್ಮೆಲ್ಲ ಗಂಡು ಮಕ್ಕಳು ಕುಡ್ದು ಜೂಜಾಟ ಆಡಿ ಎಲ್ಲ ಆಡಿ ಹಾಳಾಗ್ಯಾರ ಸರ್. ಈಗ ಮುಂದೆ ಯಾವುದೇ ವ್ಯಾನ್ ಶಾಪ್ ಆಗಲಿ ಏನೂ ನಮ್ಮ ಊರಾಗ ಹಾಕಬಾರ್ದು. ಅದ್ರ ಸಲುವಾಗಿ ನಮ್ಮ ಊರಾಗಿಂದ ಎಲ್ಲ ಹೆಣ್ಮಕ್ಳು ಒಟ್ಟುಗೂಡಿ ಬಂದಿದ್ದೇವೆ. ಮೇಡಮರ್ನ ಮುಂಜಾನೆ 10 ಗಂಟೆಗೆ ಬಂದಿದ್ದೇವೆ. ಮೇಡಮರ್ ಇನ್ನೂ ತನಕ ನಮ್ಗೆ ಭೇಟಿಯಾಗಿಲ್ಲ. ಆದಷ್ಟು ಮಟ್ಟಿಗೆ ನಮ್ದೆಲ್ಲ ಹೆಣ್ಮಕ್ಳದ್ದು ಒಂದು ರಿಕ್ವೆಸ್ಟ್ ಮೇರೆಗೆ ಈ ಒಂದು ಶಾಪ್ ಎಲ್ಲರೂ ನಮ್ಮ ಊರ ಬಾಜು ಎಲ್ಲೂ ಹಾಕಲಿ, ಹಾಗೂಡಬೇಡ್ದಂತೆ ಅಷ್ಟೇ ವಿನಂತಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.